ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಇದು ಸ್ಕೂಲ್ ಅಡ್ಮಿಷನ್ಗೆ. ಅದಕ್ಕೆ ಎಷ್ಟೊಂದು ಜನ DM ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಹೇಗೆ ನೀವು ಸರ್ಚ್ ಮಾಡಿದ್ರಿ, ಇನ್ನೂ ಇರೋದು 2026 ಜೂನ್ ಜುಲೈಯಲ್ಲಿ ಅಡ್ಮಿಷನ್ಸ್ ಎಲ್ಲ, ನೀವು ಯಾಕೆ ಇಷ್ಟು ಬೇಗ ಮಾಡ್ತಾ ಇದ್ದೀರಾ, ಅದು ಡಿಸೆಂಬರಲ್ಲಿ ಅಂತ ಎಲ್ಲ. ಸೊ ಹಾಗೆ ಜೊತೆಗೆ ಎಷ್ಟೊಂದು ಜನಕ್ಕೆ ಈ ಡೌಟ್ಸ್ ಇದೆ, ಯಾವ ಏಜಲ್ಲಿ ನಾವು ಸ್ಕೂಲಿಂಗ್ ಅನ್ನೋದನ್ನ ಶುರು ಮಾಡಬೇಕು, ಈ ಕ್ವಶನ್ಸು ಕೇಳಿದ್ರಿ. ಆಮೇಲೆ ಇನ್ನು ಕೆಲವೊಬ್ಬರು ಫೀಸ್ ಸ್ಟ್ರಕ್ಚರ್ ಏನು ಅಂತ ಕೇಳಿದ್ರಿ. ಇನ್ನು ಕೆಲವೊಬ್ಬರು ಹೇಗೆ ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ರಿ ನೀವು ಅಂತ ಎಲ್ಲ ಕೇಳಿದ್ರಿ. ಸೊ ಎಷ್ಟೊಂದು ಜನಕ್ಕೆ ಈ ಒಂದು ಡೌಟ್ಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಇರುವಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಕಮಿಂಗ್ ಟು ಟುಡೇಸ್ ಟಾಪಿಕ್, ಫಸ್ಟ್ ರೈಟ್ ಏಜ್ ಏನಪ್ಪ ಒಂದು ಮಗುಗೆ ಸ್ಕೂಲ್ಗೆ ಹಾಕಬೇಕು ಅಂತಂದರೆ 3 ಇಯರ್ಸಿಂದ ಶುರುವಾಗಿ 4 ಇಯರ್ಸ್ವರೆಗೂ ನೀವು ನೋಡಿಕೊಂಡು ನಿಮ್ಮ ಏರಿಯಾ, ಅಂದರೆ ಒಂದು ಸ್ಕೂಲಿಂದ ಒಂದು ಸ್ಕೂಲ್ಗೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಮ್ಯಾಂಡೇಟ್ರಿ ಇಷ್ಟೇ ಆಗಿರಬೇಕು, 3.5 ಆಗಿರಬೇಕು ಅಂತಾರೆ. ಕೆಲವೊಬ್ಬರು 3 ಇಯರ್ಸ್ ಆಗಿದ್ರೆ ಸಾಕು ಅಂತಾರೆ. ಸೊ ದಟ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ ಮತ್ತು ಯಾವ ಸ್ಕೂಲ್ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ. ಸೊ ಬಟ್ ನನ್ನ ಪ್ರಕಾರ 3 ಇಯರ್ಸಿಂದ ನೀವು ಪರ್ಫೆಕ್ಟ್ ಟೈಮ್ ಫಾರ್ ಪ್ರೀ ನರ್ಸರಿಗೆ 3 ಇಯರ್ಸಿಂದ ನೀವು ಹಾಕ್ಬೋದು. ಆ್ಯಂಡ್ ಇಷ್ಟು ದಿವಸ ಎದುವೀರು ಹೋಗ್ತಿದ್ದು ಡೇ ಕೇರ್ಗೆ ಅಷ್ಟೇ, ಸ್ಕೂಲಿಂಗ್ ಇಲ್ಲ. ಬಟ್ ನನಗೂ ರೂಪೇಶ್ಗೆ ಯಾವಾಗಲೂ ಮೈಂಡಲ್ಲಿತ್ತು ಪ್ರೀ KGಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ನಾವು ಒಂದೇ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿತ್ತು. ಸೊ ಇದು ಒಂದು ಟಾಪಿಕ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಕರೆಕ್ಟ್ ಟೈಮ್ ಯಾವಾಗ ನಾವು ಸ್ಕೂಲ್ಸ್ನ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಏಜ್ ಗೊತ್ತಾಯಿತು. ನನ್ನ ಪ್ರಕಾರ ಸೆಪ್ಟೆಂಬರಿಂದನೇ ಶುರು ಮಾಡಿ. ಬೆಸ್ಟ್ ಟೈಮ್ ಬಂದು ಡಿಸೆಂಬರಿಂದ ಶುರು ಮಾಡಿದ್ರೆ ಸಾಕಾಗತ್ತೆ. ಬಟ್ ನಾನು ಸೆಪ್ಟೆಂಬರಿಂದನೇ ನಮ್ಮ ಅತ್ತೆನೇ ಹೇಳ್ತಾರೆ, ಸೆಪ್ಟೆಂಬರಿಂದನೇ ಸ್ಕೂಲ್ ನೋಡಿ ಅಡ್ಮಿಷನ್ ಮಾಡಬೇಕು. ತಿರ್ಗಿ ಲಾಸ್ಟ್ ಇದ್ರಲ್ಲಿ ಸಿಗೋದಿಲ್ಲ, ಯಾಕಂದರೆ ಇವಾಗಿರೋ ಜನ್ರೇಷನ್ ಆಗಿದೆ. ಲಾಸ್ಟಲ್ಲಿ ಹೋದರೆ ನಮ್ಗೆ ಸೀಟ್ಸ್ ಎಲ್ಲ ಸಿಗೋದಿಲ್ಲ, ಬೇಗ ನೋಡಿ ಅಂತ. ಸೊ ಯದುವೀರ್ಗೆ ಆಗಸ್ಟಲ್ಲಿ 3 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಸೆಪ್ಟೆಂಬರ್ ಮಂತಿಂದನೇ ನಾನು ಸ್ವಲ್ಪ, ಅಂದರೆ ಫುಲ್ ಡೀಪಾಗಿ ರಿಸರ್ಚ್ ಮಾಡಿಲ್ಲ, ಸ್ವಲ್ಪ ರಿಸರ್ಚಿಂಗ್ ಶುರು ಮಾಡಿದೆ. ಶುರು ಮಾಡೋಕ್ಕೂ ಮುಂಚೆ ಮೇಯ್ನಾಗಿ ಬಂದು ಫಸ್ಟು ನಾವು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋದು ದೊಡ್ಡ ಜವಾಬ್ದಾರಿ. ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಆಸ್ತಿ ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಎಜುಕೇಷನ್ ಬೇಕೇ ಬೇಕು. ಎ ಸ್ಟ್ರಾಂಗ್ ಎಜುಕೇಷನ್ ಗಿವ್ ಅ ಸ್ಟ್ರಾಂಗ್ ಫ್ಯೂಚರ್ ಅಂತ. ಸೊ ಇದನ್ನು ನಾನು ಚೆನ್ನಾಗಿ ನಂಬ್ತೀನಿ. ಹಾಗಾಗಿ ಸೊ ಸೆಪ್ಟೆಂಬರಲ್ಲಿ ರೂಪೇಶ್ ಕೂತ್ಕೊಂಡು ನಾವಿಬ್ಬರು ಕನ್ಕ್ಲೂಷನ್ಗೆ ಬಂದ್ವಿ, ನಮ್ಮ ಮಗುಗೆ ಯಾವ ಥರ ಎಜುಕೇಷನ್ನ ಕೊಡಿಸ್ಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್, ಸ್ಟೇಟ್ ಸಿಲೆಬಸ್ ಇದೆ, CBSE ಇದೆ, ICSE ಇದೆ, IB ಸಿಲೆಬಸ್ ಇದೆ. ಸೊ ಈ 4ರಲ್ಲಿ ಯಾವುದು ನಮ್ಮ ಮಗುಗೆ ಸೂಟ್ ಆಗುತ್ತೆ. ನಮ್ಮ ಮಗು ಇಂಟ್ರವರ್ಟ್ ಇದ್ದಾನಾ, ನಮ್ಮ ಮಗು ಫುಲ್ಲು ಅವನಿಗೆ ಗ್ರಾಸ್ಪಿಂಗ್ ಪವರ್ ಹೇಗಿದೆ, ಅವನು ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಹೇಗಿದ್ದಾನೆ, ಅಥವಾ ನಾವು ಹೇಳ್ಕೊಡೋದು ಹೇಗೆ ಕಲಿತಾ ಇದ್ದಾನೆ ಅನ್ನೋದು ಇಷ್ಟು ವರ್ಷ 3 ವರ್ಷದವರೆಗೂ ನಾವು ನೋಡಿರ್ತೀವಿ. ನಮ್ಮ ಪೇರೆಂಟ್ಸ್ಗೆ ಅಂದರೆ ಅಪ್ಪ ಅಮ್ಮನಿಗೆ ಬಿಟ್ಟು ಇನ್ಯಾರಿಗೂ ಚೆನ್ನಾಗಿ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಡಿಸೈಡ್ ಆಗಿ ನಿಮ್ಮ ಮಗುಗೆ ಯಾವುದು ಚೆನ್ನಾಗಿರುತ್ತೆ. CBSE ಎಲ್ಲ ಆದರೆ ಸ್ವಲ್ಪ ಟಫ್ ಆಗುತ್ತಾ, ICSE ಟಫ್ ಆಗುತ್ತಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಪೇರೆಂಟ್ಸ್ ಆಗಿ ಫಸ್ಟು ನೀವು ಹಸ್ಬೆಂಡನ್ನು ಕೂತ್ಕೊಂಡು ಡಿಸೈಡ್ ಆಗಿ, ನಿಜವಾಗ್ಲೂ ಫಸ್ಟ್ ಹೇಗಿತ್ತೋ ಗೊತ್ತಿಲ್ಲ, ಈಗಂತೂ ನಮ್ಮ ಪೇರೆಂಟ್ಸು ನಾವು ತೊಗೊಳ್ಳೋವಂಥ ಚಿಕ್ಕ ಡಿಸಿಷನ್ಸ್ ಕೂಡ ಮಕ್ಕಳು ಫ್ಯೂಚರ್ ಡಿಸೈಡ್ ಆಗುತ್ತೆ. ಹಾಗಾಗಿ ನಾನು ರೂಪೇಶ್ ಕೂಡ ಕೂತ್ಕೊಂಡು ಡಿಸೈಡ್ ಆದ್ವಿ. ಸೊ ನನಗೆ ICSEಗೆ ಹಾಕೋಕ್ಕೆ ಇಷ್ಟ ಆಯಿತು, ರೂಪೇಶು CBSE ಸಾಕು ಅಂತ. ಸೊ ನಾನು IBಗೆ ಹಾಕ್ಬಿಡೋಣ ಅಂತ. ಬಿಕಾಸ್ ನಾವು ಫಸ್ಟು ಪ್ರಾಪರ್ಟಿ ಏನು ಪರ್ಚೇಸ್ ಮಾಡಿದ್ದೀವಿ. ಸೊ ಆ ಲೇಔಟ್ ಪಕ್ಕದಲ್ಲೇ ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ವಿಚ್ ಇಸ್ ವೆರಿ ನೈಸ್. ನನಗೆ ಇನ್ಫ್ರಾಸ್ಟ್ರಕ್ಚರ್ ನೋಡಿ ನಾನು ಫಿದಾನೇ ಆಗಿಬಿಟ್ಟಿದೆ. ಅದು ಕಟ್ಟೋವಾಗಿಂದನೂ ನಾನು ಅನ್ಕೋತಾ ಇದ್ದೆ, ರೂಪೇಶ್ ನಾವು ಇಲ್ಲೇ ಇನ್ವೆಸ್ಟ್ ಮಾಡಬೇಕು, ನಾವು ಇಲ್ಲೇ ಮನೆ ಕಟ್ಟಬೇಕು ಅಂತ ಎಲ್ಲ ನನ್ನ ಒಂದು ಪ್ಲ್ಯಾನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಮ್ ರೀಸನ್ಸಿಂದ, ಸಮ್ ಫಿನಾನ್ಷಿಯಲ್ ಇಶ್ಯೂಸಿಂದ ನಾವು ಅಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ಶುರು ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಹಾಕಿದ್ರೆ ನಾವು ಅಲ್ಲಿರೋಕ್ಕೆ ಸ್ಟೇ ಹೇಗೆ ಏನು ಎತ್ತ, ಇನ್ನೂ ಒಂದು ಫೀಸ್ ಸ್ಟ್ರಕ್ಚರು 5 lakh rupees ಅಂತೆ ಪ್ರೀ ನರ್ಸರಿಗೆ. ನಮ್ಮ ಬಜೆಟ್ ಆಗಲ್ಲ. ಏನೋ 1 ವರ್ಷ ಕಟ್ಬೋದು, 2 ವರ್ಷ, ಒಂದು 5 ವರ್ಷ ಏನೋ ಕಷ್ಟಪಟ್ಟು ಕಟ್ಬೋದು. ಬಟ್ ಅವನ ಎಜುಕೇಷನ್ ಪೂರ್ತಿ ಅಂದರೆ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಒಬ್ವಿಯಸ್ಲಿ ಫೀಸ್ ಸ್ಟ್ರಕ್ಚರನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮಂಥವ್ರಿಗೆಲ್ಲ ಇದು ರೂಪೇಶ್ ಅಂದ್ಬಿಟ್ಟು ಅದು ಸೈಡ್ಗಿಟ್ಟು ಇಬ್ಬರ ಒಂದು ಹೆಲ್ದಿ ಕಾನ್ವರ್ಸೇಷನಿಂದ ನಾವು ಒಂದು ಡಿಸಿಷನ್ಗೆ ಬಂದ್ವಿ, ಲೆಟ್ಸ್ ಗೋ ಫಾರ್ CBSE ಅಂತ. ನಮ್ಮ ಇಂಡಿಯಾಲಿ ಏನಪ್ಪ ಅಂದರೆ ಸ್ಟೇಟ್ ಸಿಲೆಬಸ್ ಇದೆ. ಇವಾಗ ನಾವು ಓದಿದ್ದೆಲ್ಲ ಸ್ಟೇಟ್. CBSE ಅಂದರೂ ಅವಾಗ ದೊಡ್ಡ ವಿಷಯ. ಬಟ್ ಈಗ ICSE ಇದೆ, IB ಸಿಲೆಬಸ್ ಇದೆ.
ಸೊ ಈ IB ಅಂದರೆ ಏನು, ICSE ಅಂದರೆ ಏನು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಚಿಕ್ಕ ಇನ್ಫಾರ್ಮೇಷನ್. ಸ್ಟೇಟ್ ಸಿಲೆಬಸ್ ಅಂದರೆ ನಮ್ಮ ಒಂದು ಸ್ಟೇಟ್ ಗೌರ್ನಮೆಂಟ್ ಬೋರ್ಡ್ ಏನಿರುತ್ತೆ ಅದು ಸಿಲೆಬಸ್ ಅನ್ನೋದನ್ನು ನಮಗೆ ಡಿಸೈನ್ ಮಾಡಿ ಇದು ಓದಬೇಕು, ಈ ಏಜಲ್ಲಿ ಇದನ್ನು ಓದಬೇಕು, ಈ ಪೋರ್ಷನ್ ಎಲ್ಲ ಕವರ್ ಮಾಡಬೇಕು ಅನ್ನೋದೆಲ್ಲ ಡಿಸೈನ್ ಮಾಡಿರ್ತಾರೆ ಸ್ಟೇಟ್ ಸಿಲೆಬಸ್ ಅವರು. ನಮ್ಮ ಇಂಡಿಯಾ ಬೋರ್ಡ್ ಅನ್ನೋರು ಇದನ್ನು ಡಿಸೈನ್ ಮಾಡ್ತಾರೆ. ಬಟ್ ಇದರಲ್ಲಿ ಏನಪ್ಪ ಅಂದರೆ 70% ಥಿಯರಿಟಿಕಲ್ ಇರುತ್ತೆ, ಓನ್ಲಿ 30% ಪ್ರಾಕ್ಟಿಕಲ್ ಇರುತ್ತೆ CBSEಲಿ. ICSE ಅಂತ ಬಂದರೆ ನಮ್ಮ ಇಂಡಿಯಾನೇ ಡಿಸೈನ್ ಮಾಡುತ್ತೆ, ಬಟ್ ಇಂಟರ್ನ್ಯಾಷನಲ್ದು ಓದ್ತೀವಿ. ಅಟ್ ದ ಸೇಮ್ ಟೈಮ್ ಇಂಡಿಯಾದು ಓದಿ ಜೊತೆಗೆ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ. ಕಂಪ್ಯಾರಿಟಿವ್ಲಿ ಸಿಲೆಬಸ್ CBSEಗಿಂತ ICSE ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರುತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಮೇಲೆ ಅವರು ಜಾಸ್ತಿ ಫೋಕಸ್ ಅನ್ನೋದನ್ನು ಮಾಡ್ತಾರೆ. ಇನ್ ಕಮ್ಮಿಂಗ್ ಟು IB ಅಂತ ಬಂದರೆ ಇದು ಕಂಪ್ಲೀಟ್ಲಿ ಇಂಟರ್ನ್ಯಾಷನಲ್ ಬೋರ್ಡ್. ಇದು ಎಲ್ಲ ಕಡೆ ನಿಮಗೆ ಸಿಗಲ್ಲ, ಸ್ಟೇಟ್ ಎಲ್ಲ ಕಡೆ ಸಿಗುತ್ತೆ. CBSEನೂ ಇವಾಗ ಎಲ್ಲ ಕಡೆ ಬಂದ್ಬಿಟ್ಟಿದೆ, ICSEನೂ ಬಂದ್ಬಿಟ್ಟಿದೆ. ಬಟ್ IB ಸ್ವಲ್ಪ ಈ ಮೇನ್ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿರುತ್ತಲ್ವ, ಸೊ ಸಿಟೀಸ್ ಅಲ್ಲಿ ಮಾತ್ರ IB ಇರುತ್ತೆ. ಸೊ IB ಒಂದು ಕಂಪ್ಲೀಟಾಗಿ ನಾವು ಇಂಟರ್ನ್ಯಾಷನಲ್ಲೇ ಓದ್ತೀವಿ. ನಾವು ನಮ್ಮ ಸ್ಟೇಟ್ ಅಥವಾ ನಮ್ಮ ICSE ಓದೋದಕ್ಕೂ IB ಓದೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅವ್ರದ್ದು ಥಿಯರಿಟಿಕಲೇ ಇರೋದಿಲ್ಲ, ಎಲ್ಲ ಪ್ರಾಕ್ಟಿಕಲ್ ನಾವು ಮಾಡಬೇಕು, ನೋಡಬೇಕು, ಕಲ್ತ್ಕೋಬೇಕು, ಈ ಥರ ಅವ್ರದ್ದಿರುತ್ತೆ ಕಂಪ್ಲೀಟಾಗಿ. ಆ್ಯಂಡ್ ಫೀಸ್ ಸ್ಟ್ರಕ್ಚರೂ ಅಷ್ಟೇ. ಸ್ಟೇಟಿಗೆ ಬಂದರೆ ಸ್ವಲ್ಪ ಕಮ್ಮಿ ಇರುತ್ತೆ, CBSE ಒಂದು ಮೀಡಿಯಮ್ ರೇಂಜ್, ICSE CBSEಗಿಂತ ಒಂದು 30,000-40,000 ಜಾಸ್ತಿ ಇರ್ಬೋದು. IBಗೆ ಬಂದರೆ ಲ್ಯಾಕ್ಸಲ್ಲಿ ಇಟ್ಕೋಬೇಕು. ಸೊ ಈ ಥರ ಸಿಲೆಬಸ್ ಇದೆ. ಇದೊಂದು ಚಿಕ್ಕ ಇನ್ಫಾರ್ಮೇಷನ್. ಇದಾದಮೇಲೆ ಒಂದು ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಏರಿಯಾಲಿ. ಅದರಲ್ಲೂ ಅಷ್ಟೇ, ನಿಮ್ಮದು ಇವಾಗ ಗೌರ್ನಮೆಂಟ್ ಕೆಲಸ ಆಗಿದ್ರೆ, ನಿಮ್ಮದು ಒಂದೇ ಏರಿಯಾಲಿ ಕೆಲಸ ಆಗಿದ್ರೆ ನೀವೊಂದು ಲಿಸ್ಟ್ ಮಾಡಿ. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಅಂದರೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತೀರಾ, ಅವಾಗ ಏನು ಮಾಡ್ತೀರಾ, ಅವಾಗ ತುಂಬ ಕಷ್ಟ ಆಗುತ್ತೆ ಪಾಪ ಎಜುಕೇಷನ್ಗೆಲ್ಲ, ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ನೀವು ಯಾವ ಏರಿಯಾಲಿ ಇರ್ತೀರಾ ಅನ್ನೋದು ಕೂಡ ಡಿಸೈಡ್ ಮಾಡಿಕೊಂಡು ಆ ಏರಿಯಾಲಿ ಒಂದು ಬೆಸ್ಟ್ 5 ಸ್ಕೂಲ್ಸ್ನ ನೀವು ಫೈನಲೈಸ್ ಮಾಡಿ. ಆ ಬೆಸ್ಟ್ ಸ್ಕೂಲ್ ಫೈನಲೈಸ್ ಮಾಡಿದ್ಮೇಲೆ ಆ ಸ್ಕೂಲ್ ಹತ್ರ ಫಿಸಿಕಲಾಗಿ ಹೋಗಿ ಸ್ಕೂಲ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಮೇಯ್ನಾಗಿ ಅಲ್ಲಿ ಟೀಚರ್ಸ್ ಹೇಗಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರಾ, ಮಕ್ಕಳನ್ನ ಅಬ್ಸರ್ವ್ ಮಾಡಿ ಅವ್ರು ಕಂಫರ್ಟಬಲ್ ಆಗಿದ್ದಾರಾ ಸ್ಕೂಲಲ್ಲಿ ಅನ್ನೋದನ್ನು. ಹಾಗೆ ವಿಚಾರಣೆ ಮಾಡಿ ಅಲ್ಲಿ ಸ್ಟೂಡೆಂಟ್ ಟೀಚರ್ ರೇಷಿಯೋ ಏನಿದೆ, ಎಷ್ಟು ಕ್ಲಾಸಸ್ ಇದೆ, ಒಂದು ಕ್ಲಾಸಲ್ಲಿ ಎಷ್ಟು ಮೆಂಬರ್ಸ್ನ ಅವರು ಸ್ಟೂಡೆಂಟ್ಸ್ನ ಒಂದು ಕ್ಲಾಸಲ್ಲಿ ಹಾಕ್ತಿದ್ದಾರೆ ಅಂದರೆ ಸ್ಟೂಡೆಂಟ್ ಸ್ಟ್ರೆಂತ್ ಏನಿದೆ ಅನ್ನೋದು ಚೆಕ್ ಮಾಡಬೇಕು. ಜೊತೆಗೆ ಟೀಚರ್ ಸ್ಟೂಡೆಂಟ್ ರೇಷಿಯೋ ಅಂದರೆ ಒಂದು ಟೀಚರ್ ಅಂಡರ್ ಎಷ್ಟು ಜನ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ ಅನ್ನೋದನ್ನು ನಾವು ವಿಚಾರಣೆ ಮಾಡಬೇಕಾಗತ್ತೆ. ಈ ಥರ ಎಲ್ಲ ನೋಡಿ ನಿಮಗೆಲ್ಲ ಓಕೆ ಆಯಿತು ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಫೀಸ್ ಸ್ಟ್ರಕ್ಚರ್ ಚೆಕ್ ಮಾಡಿ. ಮತ್ತು ನೀವು ಕೇಳ್ಬೋದು, ಸೌಂದರ್ಯ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಗೌರ್ನಮೆಂಟ್ ಸ್ಕೂಲ್ ಬಗ್ಗೆ ಹೇಳಿ ಅಂತ. ಖಂಡಿತ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಗೌರ್ನಮೆಂಟ್ ಸ್ಕೂಲ್ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ಪ್ರೈವೇಟಲ್ಲಿ ಏನಿರ್ತಾರೆ ಟೀಚರ್ಸು ಇದನ್ನೆಲ್ಲ ಸ್ಕೂಲ್ ಅವರು ಇಂಟರ್ವ್ಯೂ ಮಾಡಿ ತೊಗೊಂಡಿರ್ತಾರೆ. ಬಟ್ ಗೌರ್ನಮೆಂಟ್ ಥ್ರೂ ಬಂದವ್ರಿಗೆ ಎಷ್ಟು ಎಕ್ಸಾಮ್ಸ್, ಪ್ರಾಕ್ಟಿಕಲ್, ಆಮೇಲೆ ಅವ್ರಿಗೆ ಇಂಟರ್ವ್ಯೂಸು ಅದರಲ್ಲಿ ನೋಡಿಕೊಂಡು ಅವ್ರು ಅಷ್ಟು ಸೆಲೆಕ್ಟ್ ಆಗಿ ಬಂದಿರ್ತಾರೆ. 100% ಅವ್ರಿಗೆ ನಾಲೆಜ್ ಇರುತ್ತೆ. ಗೌರ್ನಮೆಂಟ್ ಏನಪ್ಪ ಅಂದರೆ ಅಷ್ಟು ಫೆಸಿಲಿಟೀಸ್ ಇರಲ್ಲ. ಇವಾಗಿರೋ ಟ್ರೆಂಡ್ಗೆ ಸೂಟ್ ಆಗುವಂಥ ಫೆಸಿಲಿಟೀಸ್ ಇವಾಗೆಲ್ಲ ಬಂದಿರ್ಬೋದು, ಕಂಪ್ಯೂಟರ್ ನಾಲೆಜ್ ಎಲ್ಲ ಬಂದಿರ್ಬೋದು, ಬಟ್ ಬೇಸಿಕ್ ಇರುತ್ತೆ. ಸೊ ಅಲ್ಲಿ ಓದಿ ಬಂದು ಇವಾಗಿರೋ ಟ್ರೆಂಡ್ಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಕೆಪಾಸಿಟಿ ನೋಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋರಿಗೆ ಏನೂ ತಪ್ಪಿಲ್ಲ. ನಿಮ್ಮ ಸ್ಟೇಟ್ ಆದರೆ ಸ್ಟೇಟಿಗೆ ಕಳಿಸಿ, CBSE ಆದರೆ CBSE ಕಳಿಸಿ, ICSE ಆದರೆ ICSE ಕಳಿಸಿ, IB ಓದಿಸ್ತೀನಿ ನಾನು ಅಂತಂದರೆ ಖಂಡಿತ ಓದಿಸ್ಬೋದು. ಕಂಪ್ಲೀಟ್ಲಿ ಇದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದೊಂದು ಹೇಳ್ತೀನಿ. ಅದಾದಮೇಲೆ ಏನಪ್ಪ ಅಂದರೆ ಮೇಕ್ ಶ್ಯೂರ್ ನೀವು ನರ್ಸರಿಯಿಂದ 10th ಅಥವಾ ಫಸ್ಟ್ PUC ಅಥವಾ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಂತ ಇವಾಗೇನು ಬರ್ತಾ ಇದೆ, ಸೊ ಅಲ್ಲಿವರೆಗೂ ನೀವು ಅಫೋರ್ಡ್ ಮಾಡಬೇಕು ಫೀಸ್ನ. ಇದನ್ನು ಯೋಚನೆ ಮಾಡಿ. ಸ್ಟಾರ್ಟಿಂಗ್ ಒಂದು 3 years ಚೆನ್ನಾಗಿರೋ ಸ್ಕೂಲಲ್ಲಿ ಹಾಕಿ, ಅದಾದಮೇಲೆ ಕಡಿಮೆ ಅಂತ ಅಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರೋವಂಥ ಸ್ಕೂಲ್ ಹಾಕಿದ್ರೆ ಮಕ್ಕಳು ಅಷ್ಟೇ ಅವರ ಒಂದು ಅಲ್ಲೋಗಿ ಅಡ್ಜಸ್ಟ್ ಆಗೋದು, ಇವ್ರ ಇದ್ದಿದ್ದ ಲೈಫ್ ಸ್ಟೈಲು ಅಲ್ಲಿ ಎಲ್ಲ ತುಂಬಾ ಕ್ಲ್ಯಾಶ್ ಆಗುತ್ತೆ. ಅವ್ರಿಗೆ ಕ್ಲಾರಿಟಿ ಇರಲ್ಲ ಏನು ಮಾಡಬೇಕು ಅಂತ. ಇವಾಗ ನಮಗೇನೆ ದೊಡ್ಡವ್ರಿಗೇ ಒಂದೊಂದ್ಸಲಿ ಕ್ಲಾರಿಟಿ ಇರಲ್ಲ. ಹಾಗಾಗಿ ಮಕ್ಕಳಿಗೆ ಆ ಒಂದು ಕನ್ಫ್ಯೂಷನ್ ಬೇಡ. ಒಂದು ಕಡೆ ಅಡ್ಜಸ್ಟ್ ಆಗಿದ್ದಾರೆ ಅಂದರೆ ಲೆಟ್ ದೆಮ್ ಬಿ ದೇರ್ ಆ್ಯಂಡ್ ಲೆಟ್ ದೆಮ್ ಕಂಪ್ಲೀಟ್ ದೇರ್ ಎಜುಕೇಷನ್ ಅಪ್ ಟು 12th ಸ್ಟ್ಯಾಂಡರ್ಡ್ ಅಂತ ನಾನು ಹೇಳ್ತೀನಿ. ಸೊ ಇದು ಒಂದು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಿಮ್ಗೆ ಇಷ್ಟ ಆಯಿತು. ಆಮೇಲೆ ಫೀಸ್ ಸ್ಟ್ರಕ್ಚರ್ಗೆ ಬಂದಾಗೂ ಅಷ್ಟೇ
ಯದುವೀರ್ದು ಕೇಳ್ತಾ ಇದ್ರಿ ಏನು ಫೀಸ್ ಸ್ಟ್ರಕ್ಚರ್ ಅಂತ. ಯದುವೀರ್ದು ಬಂದು ಇಲ್ಲಿ ಹಾಕಿರ್ತೀನಿ ನೋಡಿ, ಅವ್ರದ್ದು ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಫೋಟೋ. ಪ್ರೀ ನರ್ಸರಿಗೆ ಒಂದು 1,23,000 rupees ಇದೆ, ಪ್ಲಸ್ ಒಂದು 10,000 rupees ಒಂದು ಯೂನಿಫಾರ್ಮು, ಬುಕ್ಸು ಅದೆಲ್ಲ ಒಂದು ಎಕ್ಸ್ಟ್ರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ 135ವರೆಗೂ ಅಂದರೆ 1,35,000ವರೆಗೂ ಬರ್ಬೋದು. ಇದು ಪ್ರೀ ನರ್ಸರಿಗೆ. ಸೊ ನೆಕ್ಸ್ಟ್ LKG ಬೇರೆ ಇರುತ್ತೆ, UKG ಬೇರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್, 5th to 8 to 10th ಒಂದಿರುತ್ತೆ, ಅದಾದಮೇಲೆ 11, 12 ಒಂದಿರುತ್ತೆ. ಈ ಥರ ಫೀಸ್ ಸ್ಟ್ರಕ್ಚರ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಇವಾಗ ಅವ್ನಿಗೆ ಪ್ರೀ ನರ್ಸರಿಗೆ 1,23,000 ಪ್ಲಸ್ 10,000 ಅವ್ನು ಯೂನಿಫಾರ್ಮ್, ಬುಕ್ಸ್ ಅದು ಎಲ್ಲ ಅದರ್ ಎಕ್ಸ್ಪೆನ್ಸಸ್ ಅಂತ ತೊಗೊಂಡ್ರು. ರೌಂಡ್ ಆಫ್ ಟು 1,35,000 rupees ಅಷ್ಟು ಅವ್ನಿಗೆ ಖರ್ಚು ಬರುತ್ತೆ. ಸೊ ನಾವಿಬ್ಬರು ವಿ ಆರ್ ಕೇಪಬಲ್ ಟು ಪೇ ದಟ್. ಸೊ ನಾವು ಡಿಸೈಡ್ ಆಗಿ ಓಕೆ ಅಂತ ಹೇಳಿದ್ವಿ. ಏನೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಕೇಳಿದರು, ನಾವು ನಿಮ್ಮ ಏರಿಯಾ HL ಸರೌಂಡಿಂಗ್ಸ್ ಎಲ್ಲ ಇರೋದು, ನೀವು ಯಾವ್ದ್ಯಾವುದು ಬೆಸ್ಟ್ ಸ್ಕೂಲ್ಸ್ನ ಸೆಲೆಕ್ಟ್ ಮಾಡಿದ್ರಿ ಅಂತ. ನಾನು ಒಂದು 5-6 ಸ್ಕೂಲ್ಸ್ನ ಸೆಲೆಕ್ಟ್ ಮಾಡಿದ್ದೆ. ಫಸ್ಟು HL ಇಟ್ಕೊಂಡಿದ್ದೆ, ಬಿಕಾಸ್ ಅದ್ರ ಬಗ್ಗೆ ಹೇಳೋದೇ ಬೇಡ, ಸರೌಂಡಿಂಗ್ಸಲ್ಲಿರೋರ್ಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸೆಕೆಂಡ್ ಬಂದು NHPS, ಸೆಕೆಂಡ್ ಬಂದು NHPS ಅಂತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ದು. ಸೊ ಇದು 2 ಬ್ರಾಂಚಸ್ ಇದೆ, ಒಂದು ಇಂದಿರಾನಗರು, ಒಂದು ಇಲ್ಲೇ ನಮ್ಮನೆ ಹತ್ರನೂ ಇದೆ. ಸೊ ಇಂದಿರಾನಗರದಕ್ಕೆ ಟ್ರೈ ಮಾಡೋಣ ಅಂತ ಇದ್ದೆ. ಆ್ಯಂಡ್ ಥರ್ಡ್ ಬಂದು ರವೀಂದ್ರ ಗುರೂಜಿ ಸ್ಕೂಲ್ ರವೀಂದ್ರ ಗುರು ಅಂತ ಸ್ಕೂಲ್ ಹೇಳಿದರು ನಂಗೆ ಗೊತ್ತಿರೋರು. ಸೊ ಅದೂ ಚೆನ್ನಾಗಿದೆ ಅಂತ ಅದೂ ಸೆಲೆಕ್ಟ್ ಲಿಸ್ಟಲ್ಲಿತ್ತು. ಇನ್ನೊಂದು ಪೂರ್ಣ ಪ್ರಜ್ಞಾ ಇಂದಿರಾನಗರ, ಅದು ಬಿಟ್ಟು ಇನ್ನೂ ಒಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂದರೆ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೆ. ಅದು ಬಿಟ್ಟು ನ್ಯೂ ಹಾರಿಝನ್ ಸ್ಕೂಲ್ ಅದನ್ನು ಲಿಸ್ಟಲ್ಲಿ ಹಾಕ್ಕೊಂಡಿದ್ದೆ. ಸೊ ಇಷ್ಟರಲ್ಲಿ ನಾನು ಹೋಗಿದ್ದು, ನಾನು HL ಫಸ್ಟೇ ನೋಡಿದ್ದೆ, HL ಸ್ಕೂಲೆಲ್ಲ ಹೇಗಿದೆ ಅಂತ ಎಲ್ಲ ಗೊತ್ತಿತ್ತು. ಹಾಗಾಗಿ ನಾನು ನೋಡೇ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ. NHPSಗೆ ಹೋಗಿದ್ದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ರವೀಂದ್ರಾಗ ಹೋಗೋಣ ಅಂದ್ಕೊಂಡೆ, ಅಷ್ಟೊತ್ತಲ್ಲೇ HL ಅಪ್ಲಿಕೇಶನ್ದು ಹಾಕಿದ್ದಾಯಿತು. ಸೊ ಇದು ಬಂದು ನಾವು ನವೆಂಬರ್ ಎಂಡಲ್ಲೇ ಅಪ್ಲಿಕೇಶನ್ ಅನ್ನೋದು ಹಾಕಿದ್ವಿ. ಓನ್ಲಿ 7 days ಅಷ್ಟೇ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇದ್ದಿದ್ದು. 7 days ಆದಮೇಲೆ ಲಿಸ್ಟ್ ಬಿಟ್ಟರು, ಪ್ರಾವಿಷನಲ್ ಲಿಸ್ಟ್. ಸೊ ಅದಾದಮೇಲೆ ಒಂದು 15-20 daysಲ್ಲೇ ಎಲ್ಲ ಪ್ರಾಸೆಸ್ ಅನ್ನೋದು ಆಗೋಗಿ ಪೇ ಎಲ್ಲ ಆಗೋಯ್ತು. ಇಷ್ಟು. ಬಟ್ ಇನ್ನೊಬ್ರು ಕೇಳ್ತಾರೆ, ಏನಕ್ಕೆ ಇಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೊ ಏನಂದರೆ, ಈ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮಧ್ಯೆ ಆ ಕಮ್ಯುನಿಕೇಷನ್ ಚೆನ್ನಾಗಿ ಬಿಲ್ಡ್ ಆಗಲಿ ಅಂತ. ಇವಾಗ ನೋಡಿ, ಇವಾಗ ಫಸ್ಟು ನಮ್ಮದು ಇಂಟರ್ವ್ಯೂ ಆಯಿತು, ನೆಕ್ಸ್ಟ್ ಅಡ್ಮಿಷನ್ಗೆ ಹೋದ್ವಿ. ಇವಾಗ ನೆಕ್ಸ್ಟು ಏನೇ ಆದರೂ ನಮ್ಗೆ ಅವ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಿಮ್ಮ ಮಗುಗೆ ಪಾಟಿ ಟ್ರೈನಿಂಗ್ ಹೇಗೆ ಮಾಡಿಸ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಅದರಲ್ಲಿ ನಮಗೆಲ್ಲ ಹೆಲ್ಪ್ ಮಾಡ್ತಿರ್ತಾರೆ. ಅಂದರೆ ಸೆಲ್ಫ್ ಟ್ರೀಟ್ ಮಾಡ್ಕೊಳ್ಳೋಕ್ಕೆ ಮಗು ಸಿದ್ಧತೆ ಮಾಡೋ ಅಂಥ ಟೈಮ್ ಈ ಟೈಮ್. ಅಂದರೆ ನಮ್ಮ ಸ್ಕೂಲಿಂಗ್ ಶುರು ಮಾಡೋಕ್ಕೂ ಮುಂಚೆ ಒಂದು 3-4 months ಬ್ಯಾಕಿಂದನೇ ಮಗುಗೆ ಈ ಥರ ಟ್ರೈನ್ ಮಾಡಿ ಅವನೇ ಸೆಲ್ಫಾಗಿ ಇಂಡಿಪೆಂಡೆಂಟಾಗಿ ಇರೋ ಥರ ನೋಡ್ಕೊಳ್ಬೇಕು. ಈ ಥರದ್ದೆಲ್ಲ ಕಮ್ಯುನಿಕೇಷನ್ ಶುರುವಾಗುತ್ತೆ. ಸೊ ದಟ್ ಟೀಚರ್ಸ್ ಹಾಗೆ ಪೇರೆಂಟ್ಸ್ ಮಧ್ಯೆ ಇರೋ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಲಿ ಅನ್ನೋ ಒಂದು ಅಭಿಪ್ರಾಯ. ಸೊ ಈ ಸ್ಕೂಲಲ್ಲಿ ಸೊ ಹಾಗಾಗಿ ಅವರು ಬೇಗನೆ ಅಡ್ಮಿಷನ್ ಅನ್ನೋದಾಗೋಗುತ್ತೆ. ಬೇರೆ ಸ್ಕೂಲ್ಸಲ್ಲೆಲ್ಲ ಆಫ್ಟರ್ ಜಾನ್ ಅಂತ ಹೇಳಿದ್ರು ನನಗೆ. ಅದು ಬಿಟ್ಟು ಇನ್ನು ಯಾವುದೇ ಸ್ಕೂಲ್ಸ್ಗೆ ಹೋಗಿಲ್ಲ, ಅಷ್ಟೊತ್ತಲ್ಲೇ ಇಲ್ಲಾಗೋಯ್ತು. ತುಂಬ ಖುಷಿಯಾಗಿ ಇಲ್ಲೇ ಸ್ಟಾಪ್ ಆಯಿತು. ಸೊ ಇಷ್ಟು ಡೀಟೇಲ್ಸ್ನ ನಾನು ಈ ವಿಡಿಯೋಲಿ ನಿಮ್ಮ ಜೊತೆ ತಿಳಿಸಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಅನ್ನೋದಿದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ನಾನು ನನ್ನ ಚಾನಲಲ್ಲಿ ಒಂದು 40 ಮೆಂಬರ್ಸು ಎಲ್ಲ ನ್ಯೂ ಮಾಮ್ಸ್ ಆಗಿರ್ತಾರೆ. ಅಂದರೆ ಯದುವೀರ್ ಏಜ್ ಆಸ್ಪಾಸ್ 1 year ±1 yearಲ್ಲಿರ್ತಾರೆ. ಸೊ ಎಲ್ರಿಗೂ ಇದು ಕನ್ಫ್ಯೂಷನ್ ಇರುತ್ತೆ, ನನಗೂ ಕನ್ಫ್ಯೂಷನ್ಸ್ ಇತ್ತು. ಸೊ ನನ್ನ ಪ್ರಕಾರ ಯಾರೂ ಈ ಥರ ಇನ್ಫಾರ್ಮೇಟಿವ್ ಕಂಪ್ಲೀಟಾಗಿ ಈ ಥರ ನಾನು ಕೊಟ್ಟಂಗೆ ಯಾರೂ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ದಟ್ ಈ ವಿಡಿಯೋಯಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಒಂದು ಇದರಿಂದ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ರೂ ಫೀಲ್ ಫ್ರೀ ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ಅದನ್ನು ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಇನ್ನೂ ಒಳ್ಳೆ ವೀಡಿಯೋಸ್ ಬರೋದಿದೆ. ಸೊ ಯದುವೀರ್ ಸ್ಕೂಲ್ ಫಸ್ಟ್ ಡೇ ಹೇಗಿರುತ್ತೆ, ಅವನ್ನ ನಾವು ಮನೇಲಿ ಹೇಗೆ ಟ್ರೈನ್ ಮಾಡ್ತೀವಿ ಪ್ರತಿಯೊಂದೂ. ಹಾಗೆ ಎಷ್ಟೊಂದು ಯದುವೀರ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅವನ್ನ ಫುಡ್ ರೋಟೀನ್ ತೋರಿಸಿ ಡೈಲಿ ವ್ಲಾಗ್ಸ್ ಹಾಕಿ ವೀಟ್ ಎಷ್ಟಿದ್ದಾನೆ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನ ಕೇಳ್ತಾ ಇದ್ರಿ. ಒಂದೊಂದೇ ನೆಕ್ಸ್ಟ್ ಬರೋ ಅಂಥ ಎಲ್ಲ ಡೈಲಿ ವ್ಲಾಗ್ಸಲ್ಲೂ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.